ಇದೀವಿ ಅಂತ ಅನ್ಕೊಂತಿದ್ದೀರಾ. ಆಕ್ಚುಲಿ ನನ್ನ ಮಗ ಬೇರೆ ನನಗೆ ವಾಯ್ಸ್ ಕೊಡ್ತಾ ಇದ್ದಾನೆ, ಹೇಳ್ದಂಗೆ ರಿಪೀಟ್ ಮಾಡ್ತಾ ಇದ್ದಾರೆ. ಸುಮ್ಮನಿರ ನಿಮಿಷ. ನಾವು ಎಲ್ಲಿಗೂ ಹೋಗೋ ಪ್ಲಾನ್ ಇರಲಿಲ್ಲ, ಸಡನ್ ಆಗಿ ನನ್ನ ಮಗನಂತೂ ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಷ್ಟು ನಾನು ಏನೇನು ಹೇಳ್ತಿದ್ದೀನ ಅದನ್ನು ಬ್ಯಾಕ್ ಗ್ರೌಂಡ್ ಥರ ಸೌಂಡ್ ಕೊಡ್ತಾ ಇದ್ದಾನೆ. ನಾವು ಆ್ಯಕ್ಚುಲಿ ಇವತ್ತು ಪುರ್ದಮ್ಗೆ ಹೋಗ್ತಾ ಇದ್ದೀವಿ. ಹೋಗೋ ಪ್ಲ್ಯಾನೇ ಇರಲಿಲ್ಲ. ನಮ್ಮನೆಯವರು ತುಂಬ ದಿನ ಅಲ್ಲ ತುಂಬ ವರ್ಷದಿಂದನೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಹಾಗೇ ಇರಲಿಲ್ಲ. ಇವತ್ತು ಕಾಲ ಕೂಡ್ ಬಂದೈತೆ ಅಂತ ಅನಿಸುತ್ತೆ, ಹಂಗಾಗಿ ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ಗೊತ್ತಿದ್ರೆ ಮಗಳನ್ನ ಸ್ಕೂಲಿಗೂ ಕಳಿಸ್ತಿರ್ಲಿಲ್ಲ ಇವತ್ತು. ಸೊ ಸಡನ್ ಪ್ಲಾನ್ ಆಗಿರೋದ್ರಿಂದ ಪಾಪ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾಳೆ. ಈಗಾಗಲೇ ಟೈಮು 11:30, 11:30 ಆಗೋಗಿದೆ. ಸೊ ಬರೋ ಅಷ್ಟೊತ್ತಿಗಿನ್ ಲೇಟ್ ಆದರೆ ಕಷ್ಟ ಅಂತೇಳಿ ಸ್ಕೂಲ್ ಹತ್ರ ಹೋಗಿ ಪಾಪುನ ಕರ್ಕೊಂಡು ಅಂದವೇ ಹಂಗೆ ಹೋಗ್ತಿದ್ದೀವಿ. ಆಗ್ಲಿಂದ ನನಗಂತೂ ಮಾತಾಡಕ್ ಬಿಟ್ಟಿಲ್ಲ, ಅವನೇ ಏನೇ ಮಾತಾಡ್ತಾನೆ. ಸೊ ನಾವು ಪುರ್ದಮ್ಮಿಗೆ ಹೇಗೆ ಹೋಗ್ತೀವಿ, ಅಲ್ಲಿ ಏನೇನಾಯ್ತು ಅಂತೇಳಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲದನ್ನು. ಸೊ ಪ್ಲೀಸ್ ಚೆಕ್ ಮಾಡಿ. ಮತ್ತು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರ್ಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಈಗಿನ್ನೂ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬಿಂದ. ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಿ, ಏನಾದರೂ ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ಪ್ಲೀಸ್ ಸಜೆಷನ್ ಮಾಡಿ ಅಂತೇಳಿ ಈಗ ಸದ್ಯಕ್ಕೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನನ್ನ ಮಗಳ ಸ್ಕೂಲ್ ಹತ್ರ ಸಿಗ್ತೀನಿ. ಅಜ್ಜಿ ಬಂದಿದ್ರು ಇರೋದಕ್ಕೆ ಗಿಫ್ಟಕ್ಕಲ್ಲ ಅಂತ. ಆಕ್ಚುಲಿ ನನ್ನ ಹತ್ರ ತಡಿ 10 ನಿಮಿಷ ಹೇಳ್ತೀನಿ. ನಾನು ಯಾವತ್ತೂ ಊರಲ್ಲಿಲ್ಲ ಅಂತೇಳಿ ಅವ್ರ ಅಜ್ಜಿ ಜೊತೆ ಊರಿಗೆ ಹೋಗಿ ಮತ್ತೆ ಅವ್ರ ಅಪ್ಪ ಬಿಟ್ಟು ತೋಟಕ್ಕೆ ಹೋಗಿ ಬರೋ ಜೊತೆ ಬರ್ತೀನಿ ಅಂತ ಬಂದವನೇ. ಆಯ್ತು, ಅದಕ್ಕೆ ಹೇಳು ಯಾಕೆ ಬಂದೆ ಅಂತ ಹೇಳು. ನೀನು ಅವನ ಹತ್ರ ಏನ್ ಹೇಳೋಗಿದ್ದ ಅಂತ ಹೇಳು. ಹೇಳ್ಬೇಕು, ಜಾಣಲ್ಲ ನೀನು. ಇಲ್ಲ ಸುಳ್ಳು ಹೇಳ್ಬೇಡ. ನೀನ್ ಮುದ್ದು ಬಂಗಾರ ಅಂತ ಹೇಳೋಗಿರ್ಲಿಲ್ಲ ನಂಗೆ. ಏನಂತ ಹೇಳೋಗಿದ್ದೆ? ಮತ್ತೆ ಯಾಕೆ ಬಂದೆ ಈಗ? ನನಗೆ ಹೋಗ ಪ್ಲಾನ್ ಏನು ಗೊತ್ತಿರ್ಲಿಲ್ಲ, ನಿಂಗೆ ಗೊತ್ತಾಗ್ಬಿಡ್ತು. ಇದೆಲ್ಲ ಹೇಳು, ಹೆಂಗ್ ಗೊತ್ತಾಗ್ಬಿಡ್ತು ನಿಂಗೆ? ನಂಗೆ ಗೊತ್ತಿರ್ಲಿಲ್ಲ. ಅವಳಿಗಂತೂ ಇವತ್ತು ಖುಷಿ ಆಗೋಗ್ಬಿಡುತ್ತೆ. ಖುಷಿ ಅದಕ್ಕೆ. ಮತ್ತೆ ಸ್ಕೂಲ್ ಹತ್ರ ಹೋಗಿ ಅವ್ರ ಮ್ಯಾಮ್ ಹತ್ರ ಪರ್ಮಿಷನ್ ಕೇಳಿದ್ದೆ, ಕಳಿಸ್ತೀನಿ ಅಂದರು. ಆಮೇಲೆ ಹೋಮ್ವರ್ಕು ತೊಗೊಂಡೋಗಿದೆ ಅಂತೇಳಿ ಹೋಮ್ವರ್ಕ್ ಕೊಟ್ಟು ಕಳಿಸ್ತೀನಿ ಚೇರಿದ್ರು. ಸೊ ನಾನು ಈಚೆಲ್ಲಿಗೆ ವೆಯ್ಟ್ ಮಾಡ್ತಾ ಅವಳನ್ನು ಕರ್ಕೊಂಡು ಬಂದೆ. ಡ್ರೆಸ್ಸೇ ಮೊದಲೇ ತೊಗೊಂಡೋಗಿದ್ದೆ ಒಂದು ಜೊತೆ. ಸೊ ಕಾರಲ್ಲೇ ಚೇಂಜ್ ಮಾಡಿ ಅವಳಿಗೆ ಡ್ರೆಸ್ ಹಾಕಿ ಶೂ ಎಲ್ಲ ಬಿಚ್ಚಿ ಎಲ್ಲ ಅಲ್ಲೇ ಅವಳ ಬ್ಯಾಗಲ್ಲಿ ಇಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ನೇಚರು ಅಂದರೆ ನೋಡಿ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು ನೇಚರು. ದೇವಸ್ಥಾನ
ನಾವಂತೂ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಮ್ಯಾಪ್ ಹಾಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ವು. ಆಮೇಲೆ ಈ ಬಸ್ಸು ಪುರದ ಬಸ್ಸು ಅಂತ ಕಾಣಿಸ್ತು. ಸೊ ಪುರದಮ್ಮ ಬಸ್ಗೆ ಹೋಗ್ತಾ ಇದ್ರು ಅಂತೇಳಿ ಆ ಬಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ಆ ಬಸ್ನೇ ನಾವು ಹಿಂಬಾಲಿಸ್ಕೊಂಡು ಬಂದಿದ್ದೀವಿ. ಮತ್ತು ಆ್ಯಕ್ಚುಲಿ ನಾನು ಆ ಬೆಟ್ಟ ಗುಡ್ಡ ಇರೋದೆಲ್ಲ ನೋಡಿ ಅದು ಹಳ್ಳಿ ಥರನೇ ಇರುತ್ತೆ ಅಂದ್ಕೊಂಡೆ. ತುಂಬ ದೊಡ್ಡದಾಗೇ ಇದೆ ಊರು. ಮತ್ತು ನೋಡಿ ಇದು ನಾನ್ ವೆಜ್ ತಿನ್ನೋರಿಗೆ, ಅಲ್ಲೇನಾರು ಹರಕೆ ಮಾಡ್ಕೊಂಡಿರೋರಿಗೆ ಇರ್ತಾರಲ್ಲ, ಸೊ ಅದೇ ಥರ ಸಣ್ಣ ಸಣ್ಣ ಚೌಟ್ರಿ ಥರ ಅಂತ ಅನಿಸುತ್ತೆ. ನನಗೆ ಸರಿಯಾಗೆಲ್ಲ ಗೊತ್ತಿಲ್ಲ. ಇಲ್ಲಿ ಎಲ್ಲ ಹಾಲುಗಳಿದ್ದಾವೆ, ಈ ಥರ ತುಂಬ ಹಾಲುಗಳಿದ್ದಾವೆ, ದೊಡ್ಡವು ಚಿಕ್ಕವು, ಇನ್ನು ಕಟ್ಟಿಸ್ತಾನೆ ಇದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಒಂದು 2.5 hour ಜರ್ನಿ ಆಗುತ್ತೆ ಅನಿಸುತ್ತೆ ನಮ್ಮೂರಿಂದ ಅಲ್ಲಿಗೆ. ಸೊ ಅಂತೂ ಇಂತೂ ರೀಚ್ ಆದವು. ನೋಡ್ತಾ ಇದ್ದೀರಲ್ಲ ಪುರದಮ್ಮನ ದೇವಸ್ಥಾನ. ಸೊ ರೀಚ್ ಆದ್ವಿ. ಇವತ್ತು ಅಷ್ಟು ರಶ್ ಇರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ತುಂಬ ರಶ್ ಇರುತ್ತಂತೆ ಮಂಗಳವಾರ, ಶನಿವಾರ, ಶುಕ್ರವಾರ ಹೋದರೆ. ಬಟ್ ಇವತ್ತು ಅಷ್ಟು ರಶ್ ಇರಲಿಲ್ಲ. ಅಲ್ಲೇ ಹಣ್ಕಾಯಿ ಎಲ್ಲ ತೊಗೊಂಡು ನೋಡಿ ಒಳಗೆ ಹೋಗ್ತಿದ್ದೀವಿ. ಸಖತ್ತು ರಶ್ ಇರುತ್ತಂತೆ ನಾನು ಹೇಳಿ ಡೇಸಲ್ಲೆಲ್ಲ. ಬಟ್ ಇವತ್ತು ಅಷ್ಟು ರಶ್ ಇರಲಿಲ್ಲ. ನಮಗೆ ಆರಾಮಾಗಿ ದೇವ್ರ ದರ್ಶನನ ಒಂದು ಸತಿ ಅಲ್ಲ ಅಂತೇಳಿ ನಾನಂತೂ 2 ಸತಿ ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಬಂದೆ. ಅಷ್ಟು ಫ್ರೀ ಇತ್ತು. ನಾನು ಒಳಗಡೆದು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಒಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರು. ಸೊ ಹಂಗಾಗಿ ಒಳಗಡೆ ದೇವ್ರದ್ದು ಯಾವುದು ವಿಡಿಯೋ ಮಾಡಿಲ್ಲ. ಈಚೆಲ್ಲಿ ಮಾತ್ರ ಎಲ್ಲ ವಿಡಿಯೋ ಮಾಡಿಕೊಂಡು ಬಂದೆ. ಇದು ಆ್ಯಕ್ಚುಲಿ 1932 ದೇವಸ್ಥಾನ ಕಟ್ಟಿರೋದು. ನಂಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಆಗಲೇ ತೋರಿಸಿದ್ನಲ್ಲ ಆ ವಿಡಿಯೋ, ಅದರಲ್ಲಿ ಬರೆದಿದ್ರು ಅಲ್ಲಿ ಅವಾಗ ಈ ದೇವಸ್ಥಾನ ಮಾಡಿರೋದು ಅಂತೇಳಿ. ಆಮೇಲೆ ಇಲ್ಲಿ 2 ಮರ ಇದೆ, ಅದರಲ್ಲಿ ಫೋಟೋ ಇಕ್ಕಿ ಮಳೆ ಎಲ್ಲ ಹೊಡೆದು ಹಾಕಿದ್ರು. ಆ್ಯಕ್ಚುಲಿ ಅದ್ರ ಬಗ್ಗೆ ನನಗೆ ಏನೂ ಐಡಿಯಾನೇ ಇಲ್ಲ ನಿಮಗೆ ಹೇಳೋಕ್ಕೆ. ಯಾಕೆ ಈ ಥರ ಹಾಕ್ತಾರೆ, ಏನಕ್ಕೆ, ಕೆಟ್ಟದಕ್ಕೋ ಒಳ್ಳೇದಕ್ಕೋ ಒಂದು ಗೊತ್ತಿಲ್ಲ. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ದೃಷ್ಟಿಯಾಗಿದ್ದರೆ ನಿಂಬೆಹಣ್ಣೆಲ್ಲ ಹಾಕಿ ನೀಳಿಸಿ ತೊಳಿತಾರೆ. ಸೊ ನನ್ನ ಮಕ್ಕಳಿಗೂ ಮತ್ತು ನಮ್ಮ ಮನೆಯವ್ರಿಗೂ ಆ ಥರ ದೃಷ್ಟಿ ಅವರಿಬ್ಬರಿಗೂ ಹಾಗಿದ್ರೆ ಹೋಗಲಿ ಅಂತೇಳಿ ಮಾಡೋದು. ನಮಗಂತೂ ಜನ ಇಲ್ಲದಕ್ಕಂತೂ ಚೆನ್ನಾಗಿ ದರ್ಶನ ಆಯಿತು. ದೇವ್ರ ದರ್ಶನ ಅಷ್ಟು ಫ್ರೀಯಾಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 10 minutes ಮತ್ತೆ ಕೂತ್ಕೊಂಡು ಮತ್ತೆ ನಾವು ಬಂದು. ಸೊ ಅಲ್ಲಿಂದ ಊರಿಗೆ ಹೋಗೋಣ ಅಂತಂದರೆ ಅಷ್ಟೊತ್ತಿಗೆ ನಮ್ಮ ತಾತ ಫೋನ್ ಮಾಡಿಬಿಟ್ಟು ಇಲ್ಲೇ ಹತ್ರದಲ್ಲಿ ಬಂದಿದ್ದೀರಾ ಬನ್ನಿ ಅಂತ ಅಂದರು. ಸೊ ಹಂಗಾಗಿ ಹಳೆಬೀಡಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಹಳೆಬೀಡು ಕೆರೆ ಅಂತೂ ತುಂಬಿ ಕೋಡಿ ಹರಿತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಗಂಗೆ ತುಂಬಿ ಹರಿತಾ ಇದ್ದಾಳೆ. ಕೆರೆನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಮ್ಮನೆಯರಂತೂ ನಾನು ಏನಾರು ಹೇಳಿದ್ಕೆ ಅವ್ರು ಏನಾರು ಕಾಂಪ್ಲಿಮೆಂಟ್ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಹೆಂಗೆ ಏನಾರ ಒಂದು ಹೇಳ್ತಾನೆ ಇರ್ತಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ಹುಡುಗರು ಬಂದಾಗ ಇಲ್ಲೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡಿ ತಾತರ ಮನೆಗೆ ರೀಚ್ ಆದ್ವು. ಅಲ್ಲಿ ಕಾರ್ ಪಾರ್ಕ್ ಆಗಿ ಒಳಗೆ ಹೋಗಿ ಮತ್ತೆ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಸಂಜೆ ನಾವು ರಿಟರ್ನ್ ಬಂದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.